ತಗೊಂಡು ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಹುರಿದು ಒಳ್ಳೆ ಉರಿಬೇಕು. ಹುರಿದಾದ ನಂತರ ನಾವು ರೆಡಿ ಮಾಡಿದ ಪೇಸ್ಟನ್ನು ಹಾಕಿ ಅದನ್ನು ಒಳ್ಳೆ ಉರಿಬೇಕು. ಅದು ಹುರಿದಾದ ನಂತರ ಅದರ ಎಣ್ಣೆ ಬಿಡಬೇಕು. ಒಳ್ಳೆ ನಾವು ಹುರಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಇಲ್ಲದಿದ್ದರೆ ಅದು ಹಸಿ ಹಸಿ ಫ್ಲೇವರ್ ಆಗೇ ಇರ್ತದೆ. ಈಗ ಆಯಿತು, ಈಗ ಒಳ್ಳೆ ಎಣ್ಣೆ ಬಿಟ್ಟಿದೆ. ನಾವು ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ಒಳ್ಳೆಯದು. ಅದು ನಾವು ಇದು ಗಾಣದಿಂದ ಕೊಬ್ಬರಿ ಎಣ್ಣೆ ತಗೊಂಡು ಬಂದರೆ ಅದು ಒಳ್ಳೆಯದು, ಕೆಮಿಕಲ್ ಫ್ರೀ ಇರ್ತದೆ. ಮತ್ತು ಇದು ನೋಡಿ ಈಗ ಒಳ್ಳೆ ಉರಿತಾ ಬಂತು. ಮತ್ತು ಸ್ವಲ್ಪ ನಾವು ತುಪ್ಪವನ್ನು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡುವ. ಮನೆಯಲ್ಲಿ ಮಾಡಿದ ತುಪ್ಪ, ಅದು ಮನೆಯಲ್ಲಿ ಮಾಡಿದ್ದು ಒಳ್ಳೆಯದು. ಮತ್ತು ಈಗ ಪೇಸ್ಟ್ ನಾವು ಮಾಡುವುದು ಹೇಗೆ ಅಂದರೆ, 2 ದೊಣ್ಣೆ ಮೆಣಸು ಅಂತ ಹೇಳ್ತಾರೆ, 2, ಮತ್ತು 2 ಕಾಶ್ಮೀರಿ ಮೆಣಸು ಹೇಳ್ತಾರೆ ಅದು, ಮತ್ತು ಸ್ವಲ್ಪ ಮೆಂತೆ, ಮತ್ತು ನಾವು ಅದಕ್ಕೆ ಒಂದು ಚಿಕ್ಕದಾದ ಟೊಮ್ಯಾಟೊ, ಮತ್ತು ಒಂದು ಚಿಕ್ಕದು ಈರುಳ್ಳಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು 4 ಎಸಳು ಹಾಕಿ ಸ್ವಲ್ಪ ನಾವು ಅದಕ್ಕೆ ಇದಾಗ್ತೇವೆ, ಏನಂದರೆ ನಮ್ಮ ಅರಿಶಿನ 1/2 ಸ್ಪೂನ್ ಹಾಕಿ ಅದನ್ನು ಒಳ್ಳೆ ಇದು ಮಾಡಬೇಕು. ಅದಕ್ಕೆ ಮತ್ತು 4 ಎಸಳು ಗೋಡಂಬಿ ನಾವು ಆ್ಯಡ್ ಮಾಡಬೇಕು. ಮತ್ತು ಒಳ್ಳೆ ಗ್ರೈಂಡ್ ಮಾಡಬೇಕು ಮಿಕ್ಸಿಯಲ್ಲಿ. ತದನಂತರ ಅದು ನೋಡಿ ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿ ಒಳ್ಳೆ ಉರಿಬೇಕು. ಹುರಿದಾದ ನಂತರ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಾದ ನಂತರ ಒಳ್ಳೆ ಹುರಿದು ಎಣ್ಣೆ ಬಿಟ್ಟಾದ ನಂತರ ನಾವು ರೆಡಿ ಮಾಡಿದ ಪ್ರಾನ್ಸ್ ಉಂಟಲ್ವಾ, ಅದನ್ನು ಒಂದು ಸೈಡಲ್ಲಿ ತೊಳೆದು ಒಳ್ಳೆ ವಾಶ್ ಮಾಡಿ ಇದು ಈಗ ನಾವೊಂದು ಟೊಮೆಟೊ ಹಾಕ್ತೇನೆ. ಒಂದು ಚಿಕ್ಕದು ಟೊಮೆಟೊ ಕಟ್ ಮಾಡಿ ಅದಕ್ಕೆ ಹಾಕಿ ನೋಡಿ. ಈಗ ನಾವು ಈ ಫ್ರೈ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ಈಗ ನಾವು ತೊಳೆದು ವಾಶ್ ಮಾಡಿ ಇಟ್ಟಿದ್ದಂಥ ನಮ್ಮ ಪ್ರಾನ್ಸು, ಅದಕ್ಕೆ ಸ್ವಲ್ಪ ಅಂದರೆ ಅದು ಸ್ಮೆಲ್ ಬರ್ತದಲ್ವ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೇನೆ, ಅರಿಶಿನ ಹುಡಿ. ಈಗ ನಾವು ಅದಕ್ಕೆ ಪ್ರಾನ್ಸ್ ಆ್ಯಡ್ ಮಾಡುವ. ಅದ ನಂತರ ಸ್ವಲ್ಪ ಅದನ್ನು ಒಳ್ಳೆ ನಾವು ಸ್ಟಿರ್ ಮಾಡಬೇಕು. ಅದ ನಂತರ ಒಳ್ಳೆದು ಸ್ವಲ್ಪ ಅದು ನಾವು ಬರ್ತದೆ. ಮತ್ತು ನಾವು ಫ್ರೈ ಮಾಡ್ತಾ ಇರುವಾಗ ಒಳ್ಳೆ ಅದು ನೀರು ಬಿಡ್ತದೆ, ಸ್ಲೋ ಫ್ರೈ. ನೀರು ಬಿಟ್ಟಾದ ನಂತರ ಒಳ್ಳೆ ನಾವು ರೆಡಿ ಮಾಡಿದಂಥ ಮಸಾಲ, ಇದಕ್ಕೆ ಸ್ವಲ್ಪ ನಾನು ನೋಡಿ ಈಗ ಸ್ವಲ್ಪ ಅದಕ್ಕೆ ಮೆಣಸಿನ ಹುಡಿ ಹಾಕಿದ್ದೇನೆ, ಅಂದರೆ ಅದೆಲ್ಲ ಒಳ್ಳೆ ಇಟ್ಕೊಳ್ತದೆ. ಉಪ್ಪು ಹಾಕಿದ್ದೇನೆ ಮತ್ತು ಮೆಣಸು ಹುಡಿ ಸ್ವಲ್ಪ. ಅಂದ್ರೆ ನೋಡಿ ಈಗ ಒಳ್ಳೆ ನೀರು ಬಿಟ್ಟಿದ್ದು. ನೀರು ಬಿಟ್ಟಾದ ನಂತರ ನಾವು ಸ್ವಲ್ಪ ಗ್ಯಾಸನ್ನು ಪಾಸ್ ಮಾಡ್ಬೋದು, ಯಾಕಂದರೆ ಅದು ನೀರೆಲ್ಲ ಡ್ರೈ ಆಗ್ತದೆ. ಒಳ್ಳೆ ಹುರಿದಾದ ನಂತರ ಡ್ರೈ ಆಗುವಾಗ ಒಳ್ಳೆ ಕಲರ್ ಬರ್ತದೆ, ಒಳ್ಳೆ ರೆಡಿ. ಈಗ ನೋಡಿ ನಾವು ನಮ್ಮ ತೋಟದ ನೋಡಿ ಈಗ ಒಳ್ಳೆ ಗಾಳಿ, ಫ್ರೆಶ್ ಆದಂಥ ವಾತಾವರಣ. ಅದ್ರ ನೋಡಿ ಮಸಾಲದ್ದು ರೆಡಿ ಆಯಿತು. ಇದು ನನ್ನ ಮಗಳಿಗೆ ಪ್ರಾನ್ಸ್ ಗೀ ರೋಸ್ಟ್ ಅಂದರೆ ತುಂಬ ಇಷ್ಟ, ತುಂಬ ವಾ ಒಂದು ಯಾವಾಗಲೂ ಹೇಳ್ತಾಳೆ ಅವಳು, ನನಗೆ ಪ್ರಾನ್ಸ್ ಗೀ ರೋಸ್ಟ್ ಬೇಕು ಅಂತ. ಮತ್ತು ನೋಡಿ ಈ ಒಂದು ಸೈಡಲ್ಲಿ ಮಸಾಲ ರೆಡಿ ಆಗ್ತಾ ಉಂಟು, ಒಂದು ಸೈಡಲ್ಲಿ ಪ್ರಾನ್ಸ್ ಈಗ ನೋಡಿ ಎಲ್ಲ ಡ್ರೈ ಆಗ್ತಾ ಉಂಟು, ನೀರೆಲ್ಲ ಡ್ರೈ ಆಗ್ತಾ ಉಂಟು. ನೋಡಿ ಈಗ ನಾನು ಈರುಳ್ಳಿ ಒಂದು ಸ್ಲೈಸ್ ಆಗಿ ಕಟ್ ಮಾಡಿ, ಅಂದರೆ ಅದು ನಾವು ಸರ್ವ್ ಮಾಡುವಾಗ ಒಳ್ಳೆ ಪ್ರೆಸೆಂಟೇಷನ್ ಮಾಡಿ ಒಳ್ಕೊಂಡು, ಒಂದು ಟೊಮೆಟೊ, ಒಂದು ಈರುಳ್ಳಿ ನೋಡಿ ಕಟ್ ಮಾಡೋದು ಸಹ ಒಂದು ಸ್ಟೈಲ್ ಉಂಟು ಅದಕ್ಕಂತೂ. ನೋಡಿ ಈಗ ಯಮ್ಮಿ ಕಲರ್ ನೋಡಿ ಹೇಗೆ ಬಂತು. ಈಗ ಒಳ್ಳೆ ಸೂಪರ್ ಕಲರ್, ಒಳ್ಳೆ ರೆಡ್ ಆಗಿ ಬರ್ತಾ ಉಂಟು ನೋಡಿ. ಇನ್ನು ಅಂದರೆ ಮಸಾಲದಲ್ಲಿ ಸಹ ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ. ಇದು ಆಲ್ಮೋಸ್ಟ್ ಈಗ ಒಳ್ಳೆ ಬೆಂದಿದೆ.
ಈಗ ನಾವು ರೆಡಿ ಮಾಡಿದಂಥ ಮಸಾಲೆಗೆ ಇದನ್ನು ಈಗ ನಾವು ಹಾಕುವ. ಈ ಮಸಾಲೆಗೆ ಹಾಕಿ ನಾವೀಗ ನೋಡಿ ಈ ಮಸಾಲೆ ರೆಡಿ ಆದ ನಂತರ ಸ್ವಲ್ಪ ನಾವು ನೀರು ಹಾಕಿ ಅದನ್ನು ಇದು ಮಾಡಿದ್ದೇನೆ. ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು, ಒಳ್ಳೆ ಫ್ಲೇವರ್ ಬರ್ತದೆ, ಟೇಸ್ಟ್ ಸಹ ಒಳ್ಳೆ ಇರ್ತದೆ. ನೋಡಿ ಸ್ವಲ್ಪ ಇದಾಯ್ತು ಈಗ, ಅಂದರೆ ಅದಕ್ಕೆ ನಾವು ಪ್ರಾನ್ಸ್ ಹಾಕುವಾಗ ಅದು ಎಳ್ಕೊಳ್ತದೆ ಒಳ್ಳೆ ನೀರಲ್ಲಿ, ಅದರೆಲ್ಲ ಎರಡು ಟೇಸ್ಟ್ ಇದರದನ್ನು ಫ್ರೈ ಮಾಡಿದ ನಂತರ ಇದರ ನಂತರ ನಾವು ಕರಿಬೇವು ಹಾಕ್ತೇವಲ್ವ, ಒಳ್ಳೆ ಯಮ್ಮಿ ಟೇಸ್ಟ್ ಬರ್ತದೆ, ಸ್ಮೆಲ್ ಸಹ ಒಳ್ಳೆ ಬರ್ತದೆ ಆ ಹುರಿದ ಜೊತೆಗೆ. ನೋಡಿ ಈಗ ಹೇಗೆ ಆಯಿತು, ಸ್ವಲ್ಪ ಡ್ರೈ ಆಗಬೇಕು. ಒಳ್ಳೆ ಡ್ರೈ ಆದ ನಂತರ ಒಳ್ಳೆ ನಾವು ಅದನ್ನು ಇದು ಮಾಡಬೇಕು ಚಮ್ಮಚ್ ಸ್ಪೂನಲ್ಲಿ. ನೋಡಿ ಕಲರ್ ಹೇಗೆ ಒಳ್ಳೆ, ಈಗ ನಾವು ತುಪ್ಪ ಹಾಕಿದ್ದೇವಲ್ವ ಅಲ್ಲಿ ಒಳ್ಳೆ ಬಿಟ್ಟು ನೋಡಿ. ಈಗ ನಾವು ಒಂದು ಪ್ಲೇಟಲ್ಲಿ ಹಾಕಿ ನಾವು ಪ್ರೆಸೆಂಟೇಷನ್ ಕೊಡುವಾಗ ನಾವು ನೋಡಿ ಎಷ್ಟು ನಾವು ಒಳ್ಳೆ ಮಾಡಿ ಕೊಡ್ತೇವೆ ಅಷ್ಟು ಜನರಿಗೆ ಇಷ್ಟ ಆಗ್ತದೆ. ನನ್ನ ಮಗಳಿಗಂತೂ ಸೂಪರ್ ಇದು, ಅದು ಯಾವಾಗಲೂ ಹೇಳುವುದು ನನಗೆ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್ ಮಾಡಿ ಅಂತ. ನೋಡಿ ಪ್ರೆಸೆಂಟೇಷನ್ ಈಗ ಮಾಡಿದ್ದೇನೆ ನೋಡಿ. ಈರುಳ್ಳಿ ಮತ್ತು ನಾನು ಕಟ್ ಮಾಡಿದ್ದಂಥ ಈರುಳ್ಳಿ ಮತ್ತು ಟೊಮೆಟೊ ಇದು ಹಾಕಿ ನೋಡಿ ಒಳ್ಳೆ ಕಾಣ್ತದೆ ಸುಂದರವಾಗಿ ಪ್ಲೇಟಲ್ಲಿ. ಅದನ್ನು ನೋಡುವಾಗಲೇ ತಿನ್ನುವಂತ ಆಗ್ತದೆ. ನಾನು ಮಾಡಿದಂಥ ಪ್ರಾನ್ಸ್ ಗೀ ರೋಸ್ಟ್ ನನ್ನ ಮಗಳಿಗಂತೂ ತುಂಬ ಲೈಕ್ ಆಗಿದೆ. ನನಗೆ ಯಾವಾಗಲೂ ಹೇಳೋದು ಅವಳು, ಪ್ರಾನ್ಸ್ ಗೀ ರೋಸ್ಟ್ ಮಾಡಿ ಡ್ಯಾಡಿ, ಪ್ರಾನ್ಸ್ ಗೀ ರೋಸ್ಟ್ ಮಾಡಿ ಅಂತ. ಹಾಗೆ ನನ್ನ ಮಗಳಿಗೆ ಲೈಕ್ ಆಗಿದೆ, ನಿಮಗೆ ಲೈಕ್ ಆಗ್ಬಹುದಂತ ನನ್ನ ಅನಿಸಿಕೆ. ನಿಮಗೆ ಲೈಕ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಮಕ್ಕಳಿಗೆ ಇನ್ನೂ ಲೈಕ್ ಆಗ್ಬೋದು. ಬೇರೆ ಏನಾದರೂ ರೆಸಿಪಿ ಬೇಕಂತ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.